Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ವಾರಿಯರ್ಸ್ ಮಾಮ್ಸ್ ಮತ್ತು ಕಿಡ್ಸ್ ಫಸ್ಟ್ ಎಂತಕ್ಕಂತಹ ಒಂದು ಅಭಿಯಾನಗಳನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇವುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅವರು ಹೇಳ್ತಿದ್ದಾರೆ ನೋಡಿ, ಕಿಡ್ಸ್ ಅಂತೇಳಿದೆ ನೋಡಿ, ಅದೇ ಥರ ವಾರಿಯರ್ ಮಾಮ್ಸ್ ಅಂತೇಳಿದೆ ನೋಡಿ, ಇವೆರಡೂ ಕ್ಯಾಂಪೇನ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿರೋದ್ರಿಂದ ನೋಡಿ ಇಲ್ಲಿ ಡೈರೆಕ್ಟ್ ಆನ್ಸರ್ ಹೋಗ್ಬಿಡೋಣ. ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಕ್ಲೈಮೇಟ್ ಚೇಂಜ್ ಅಂತೇಳಿದೆ. ಓಕೆನಾ, ಮೂರನೇ ಆಪ್ಷನ್ ಏನಿದ್ದೀರಾ, ದಿಸ್ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ನೋಡಿ, ಭಾರತ ದೇಶದಾದ್ಯಂತ ವಾರಿಯರ್ ಮಾಮ್ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು ಜಾರಿ ಮಾಡಲಾಗಿದೆ. ಇದಕ್ಕೆ ನಾವು ಕನ್ನಡದಲ್ಲಿ ಅಭಿಯಾನ ಅಂತೇಳಿ ಕರಿತೀವಿ. ರೈಟ್, ಈ ಕ್ಯಾಂಪೇನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ರೈಟ್ ಟು ಬ್ರೀತ್ ಕ್ಲೀನ್ ಏರ್ ಅಂತಕ್ಕಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ವಾರಿಯರ್ ಮಾಮ್ಸ್ ಅಂತಕ್ಕಂಥದ್ದು ಯಾವ ಒಂದು ಕ್ಯಾಂಪೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನೋಡ್ಕೊಂಡಾಗ ರೈಟ್ ಟು ಬ್ರೀತ್ ಕ್ಲೀನ್ ಏರ್. ಅದೇ ರೀತಿಯಾಗಿ 2023ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ತೀರ್ಪನ್ನು ನೀಡುತ್ತೆ. ಯಾವುದರ ಒಂದು ವಿಧಿಯ ಅಡಿಯಲ್ಲಿ ನಿಮಗೆ ಐಡಿಯಾ ಇದೆಯಾ? ಅದನ್ನು 21st ಆರ್ಟಿಕಲ್ ಅಂದರೆ 21ನೇ ವಿಧಿಯ ಅಡಿಯಲ್ಲಿ ಒಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ತೀರ್ಪನ್ನು ನೀಡುತ್ತೆ. ಆ ತೀರ್ಪು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡ್ತಕ್ಕಂತಹ ಒಂದು ಹಕ್ಕು ಪ್ರತಿಯೊಂದು ಜೀವಿಗೂ ಇದೆ ಅಂತಕ್ಕಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ನೋಡಿ, ಈ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂದರೆ KPSC ಯಾವಾಗಲೂ ಕೂಡ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂತಹ ಒಂದು ಡಿಸಿಷನ್ ಏನಿದೆಯಲ್ಲ, ತೀರ್ಪಿದೆಯಲ್ಲ, ಅದ್ರ ಮೇಲೆ ಜಾಸ್ತಿ ಫೋಕಸನ್ನು ಹೊಂದಿರತಕ್ಕಂಥದ್ದು. ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ, ಸುಪ್ರೀಂ ಕೋರ್ಟ್ 2023ರಲ್ಲಿ 21ನೇ ವಿಧಿಯ ಅಡಿಯಲ್ಲಿ ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡ್ತಕ್ಕಂಥ ಹಕ್ಕನ್ನು ಕೂಡ 21ನೇ ವಿಧಿ ಅಡಿಯಲ್ಲಿ ಸೇರಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥದ್ದು. ಸೊ ಯಾಕೆ ಈ ಒಂದು ವಿಷಯ ತುಂಬ ಸುದ್ದಿಯಲ್ಲಿದೆ ಅಂತ ನೋಡ್ಕೊಂಡಾಗ ನೋಡಿ, ಇಲ್ಲಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಏನು ಅದು ಅಂದರೆ ನೋಡಿ, ರಾಜಸ್ಥಾನದಲ್ಲಿ ಕೆಲವೊಂದು ಪಕ್ಷಿಗಳು ಕಂಡು ಬರ್ತವೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತೇಳಿ. ರೈಟ್, ಅರ್ಥ ಆಗ್ತಿದೆ ನಿಮಗೆ? ಸೊ ಆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆ್ಯಕ್ಚುಲಿ IUCN ಕೆಟಗರೈಸ್ ಮಾಡಿರ್ತಕ್ಕಂತಹ ರೆಡ್ ಡೇಟಾ ಲಿಸ್ಟ್ಗಳಲ್ಲಿ ಎಂಡೇಂಜರ್ಡ್ ಕ್ಯಾಟಗರಿಲಿದೆ. ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂತಹ ಒಂದು ಪಕ್ಷಿ, ಒಂದು ಜೀವಿ ಅಂತೇಳಿ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ನಾವು ಡಿಕ್ಲೇರ್ ಮಾಡಿಬಿಟ್ಟಿದ್ವಿ. ಇದು ಮೊದಲನೇ ಪಾಯಿಂಟ್, ತುಂಬಾ ಇಂಪಾರ್ಟೆಂಟು. ಸೊ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ರಾಜಸ್ಥಾನದಲ್ಲಿ ಇಟ್ ಈಸ್ ಪ್ಯೂರ್ಲಿ ಮೇಡ್ ಫಾರ್ ಸೋಲಾರ್ ಪವರ್ ಪ್ರಾಜೆಕ್ಟ್. ಅರ್ಥ ಆಗ್ತಿದೆ ನಿಮಗೆ? ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಕೆಲವೊಂದು ಕೇಂದ್ರಗಳನ್ನು, ಕೆಲವೊಂದು ಗ್ರಿಡ್ಗಳನ್ನು ಏನು ಮಾಡಿದರೆ ಅಲ್ಲಿ ಲೊಕೇಟ್ ಮಾಡಿರುವಂಥದ್ದು. ಸೊ ಆ ಒಂದು ಇನ್ಫ್ರಾಸ್ಟ್ರಕ್ಚರಿಂದ ಏನಾಗ್ತಿದೆ, ಗ್ರೇಟ್ ಇಂಡಿಯನ್ ಬಸ್ಟರ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಯಾಕೆ? ಸೊ ಆ ಗ್ರೇಟ್ ಇಂಡಿಯನ್ ಬಸ್ಟರ್ಸ್ಗಳ ಒಂದು ವಿಷನ್ ಇದೆಯಲ್ಲ, ಅವರ ಒಂದು ಕಣ್ಣಿನ ನೇರವಾಗಿರ್ತಕ್ಕಂಥದ್ದು, ಅಂದರೆ ಅಕ್ಕಪಕ್ಕ ಯಾವುದೇ ರೀತಿಯಾಗಿ ಕಾಣದೇ ಇರತಕ್ಕಂಥ ನೇರ ದೃಷ್ಟಿನ ಹೊಂದಿರೋದ್ರಿಂದ ಈ ಸೋಲಾರ್ ವಿದ್ಯುತ್ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಿಡ್ಡನ್ನು ಏನು ನಾವು ರಚನೆ ಮಾಡಿದ್ದೀವಲ್ವ, ಈ ಗ್ರಿಡ್ಗಳಿಗೆ ಹೋಗ್ಬಿಟ್ಟು ಏನು ಮಾಡ್ತಿದ್ದಾವೆ, ಟಚ್ ಆಗ್ತಿದೆ. ಈ ಮೂಲಕ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಸತ್ತು ಹೋಗ್ತಾ ಇದ್ದಾವೆ. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ನೋಡಿ, 21st ಆರ್ಟಿಕಲ್ ಅಥವಾ 21ನೇ ವಿಧಿಯಲ್ಲಿರ್ತಕ್ಕಂತಹ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡ್ತಕ್ಕಂಥ ಹಕ್ಕನ್ನು ಪ್ರಾಣಿಗಳಿಗೆ ಅಥವಾ ಜೀವಿಗಳಿಗೆ ಅಥವಾ ಎಲ್ಲ ವನ್ಯಜೀವಿಗಳಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಏನಕ್ಕೆ ಸುದ್ದಿಯಾಗಿದೆ ಇಲ್ಲಿ ನೋಡಿ, ರಾಜಸ್ಥಾನದಲ್ಲಿ ಸೋಲಾರ್ ವಿದ್ಯುತ್ ಕೇಂದ್ರವನ್ನು ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವಲ್ವಾ. ಸೊ ಯಾವುದರ ಮುಖಾಂತರವಾಗಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ? ಸೂರ್ಯನ ಶಕ್ತಿಯನ್ನು ಬಳಸ್ಕೊಂಡು ನಾವೇನು ಮಾಡ್ತಿದ್ದೀವಿ, ರಾಸಾಯನಿಕ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟು ಅಥವಾ ಉಷ್ಣತೆಯನ್ನು ಬಳಸ್ಕೊಂಡ್ಬಿಟ್ಟು ನಾವೇನು ಮಾಡ್ತಿದ್ವಿ, ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ವಿ. ಇದರಿಂದ ಯಾವುದೇ ಥರ ಎನ್ವಿರಾನ್ಮೆಂಟಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಆಗೋದಿಲ್ಲ ಅಲ್ವಾ? ಇದೊಂದು ರೀತಿ ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡ್ಬೋದಲ್ವಾ. ಬಟ್ ಈ ಒಂದು ಪ್ರಾಜೆಕ್ಟಿಂದ ಗ್ರೇಟ್ ಇಂಡಿಯನ್ ಬಸ್ಟರ್ಗೆ ತೊಂದರೆ ಆಗ್ತಿದೆ. ಅದರಲ್ಲೂ ಏನಕ್ಕೆ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರೋದ್ರಿಂದ ಸ್ಪೆಷಲ್ ಇದಕ್ಕೆ ತೊಂದರೆ ಆಗ್ತಿದೆ. ಈ ಒಂದು ಹಿನ್ನೆಲೆಯ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಪ್ರಮುಖವಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು ನೀಡಲಾಗಿದೆ. ಮೊದಲನೇ ಹಂತದಲ್ಲಿ ನಿಮಗೆ COP27 ಎಲ್ಲರಿಗೂ ಕೂಡ ಫ್ಯಾಮಿಲಿಯರ್ ಇದೆ ಅಲ್ವಾ? ಯಾವ ದೇಶದಲ್ಲಿ ನಡೀತು? ಈಜಿಪ್ಟ್ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್. ಸೊ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಏನದು ಅವರ್ ಕಿಡ್ ಕ್ಲೈಮೇಟ್ಸ್. ಅರ್ಥ ಆಗ್ತಿದೆಯಾ? ಅವರ್ ಕಿಡ್ ಕ್ಲೈಮೇಟ್ ಅಂತಕ್ಕಂಥದ್ದು, ಪೇರೆಂಟ್ಸ್ ಫಾರ್ ಫ್ಯೂಚರ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಲಾಸ್ಟ್ ಒಂದು ಡಿಸ್ಕಸ್ ಮಾಡಿದ್ವಲ್ಲ, ಯಾವುದದು ವಾರಿಯರ್ಸ್ ಮಾಮ್ ಅಂತಕ್ಕಂಥದ್ದು. ಇವೆಲ್ಲ ಕ್ಯಾಂಪೇನ್ಸ್ಗಳನ್ನು ಎಲ್ಲಿ ಹುಟ್ಟು ಹಾಕಿದ್ರು ಅಂತ ಕೇಳಿದಾಗ COP27 ಈಜಿಪ್ಟಲ್ಲಿ ನಡೆದಿರ್ತಕ್ಕಂತಹ ಒಂದು UNFCC ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗ್ತಿದೆಯಾ ನಿಮಗೆ? COP27 ಯಾರು ಹೆಲ್ಡ್ ಮಾಡ್ತಾರೆ? UNFCC ಅಂತೇಳಿ ಕರೀತೆ. ಏನು ಫುಲ್ ಫಾರ್ಮು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು, ಅಥವಾ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು. ಇದು COP27 ಹೆಲ್ಡ್ ಮಾಡುತ್ತೆ ಪ್ರತಿ ವರ್ಷ ಅಥವಾ ಪ್ರತಿ 2 ವರ್ಷಕ್ಕೊಂದ್ಸಲ. ನೋಡಿ, ಮುಂದುವರೆದಂತೆ ಈ ಕರ್ನಾಟಕ ಸರ್ಕಾರದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ, ಅಂದರೆ ಕರ್ನಾಟಕ ಸರ್ಕಾರ ಕ್ಲೈಮೇಟ್ ಚೇಂಜ್ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಕ್ರಮದ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ನೋಡಿ, ಆ ಕ್ರಮ ಯಾವುದು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ದಿ ಕರ್ನಾಟಕ ಸ್ಟೇಟ್
ಆ್ಯಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ದಿ ಕರ್ನಾಟಕ ಸ್ಟೇಟ್ ಆ್ಯಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಹವಾಮಾನ ಬದಲಾವಣೆಯ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಒಂದು ಆ್ಯಕ್ಷನ್ ಪ್ಲಾನ್ ಅಂತ ಕರಿತೀವಿ. ಸೊ ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನಾವು ನೆನ್ಪಿಟ್ಕೊಳ್ಬೇಕು. ಹವಾಮಾನ ಬದಲಾವಣೆಯ ವಿರುದ್ಧವಾಗಿ ತೆಗೆದುಕೊಳ್ತಕ್ಕಂತಹ ಮೆಷರ್ಸ್ ಅಥವಾ ಕ್ರಮಗಳು ಏನಿದಾವಲ್ಲ ಅವುಗಳನ್ನು ಇಲ್ಲಿ ಈ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ತೆಗೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಸ್ಟ್ರಾಟಜೀಸ್ ಅಂತೇಳಿ ಕರಿತೀವಿ. ಅಂದರೆ ತಾಂತ್ರಿಕತೆಗಳು ಏನಿದಾವಲ್ಲ ಅವುಗಳನ್ನು ಈ ಒಂದು ಆ್ಯಕ್ಷನ್ ಪ್ಲಾನಲ್ಲಿ ತೆಗೆದುಕೊಂಡಿರುವಂಥದ್ದು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ, ಇದು ಎರಡನೇ ಪಾಯಿಂಟ್ ಆಗುತ್ತೆ. ನೋಡಿ, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ, ನೆನ್ಪಿಟ್ಕೊಳ್ಬೇಕು. ಅದನ್ನು ನಾವು BCAP ಅಂತೇಳಿ ಕರಿತೀವಿ. ಏನಿದು BCAP ಅಂದರೆ ನೋಡಿ, ವೆರಿ ಸಿಂಪಲ್ಲು. ಕ್ಲೈಮೇಟ್ ಚೇಂಜ್ ವಿರುದ್ಧವಾಗಿ ಹೋರಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಒಂದು ಪ್ಲ್ಯಾನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದನ್ನು ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ರೆಸಿಲಿಯನ್ಸ್ ಪ್ಲ್ಯಾನ್ ಅಂತೇಳಿ ಕರಿತೀವಿ. ಓಕೆನಾ? ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಾಗ 2050 ಒಳಗಡೆ ಈಗ ಆಲ್ರೆಡಿ ಡಿಸ್ಕಸ್ಕಲ್ಲಿರ್ತಕ್ಕಂತಹ ಟಾಪಿಕ್ ಯಾವುದದು, ನೆಟ್ ಝೀರೋ ಅಂತ ಕರಿತೀವಿ. ಈ ನೆಟ್ ಝೀರೋವನ್ನು ಎಷ್ಟರೊಳಗೆ ನಾವು ಸಾಧಿಸಬೇಕು? 2050 ಸಾಧಿಸಬೇಕು ಅನ್ನೋದನ್ನು ಮುಖ್ಯವಾಗಿರ್ತಕ್ಕಂಥದ್ದನ್ನಾಗಿ ಗುರಿಯನ್ನು ಹೊಂದಿದೆ ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಆ್ಯಂಡ್ ರೆಸಿಲಿಯನ್ಸ್ ಪ್ಲಾನ್. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಭಾರತ ಸರ್ಕಾರ ನೆಟ್ ಝೀರೋ ಟಾರ್ಗೆಟನ್ನು ಯಾವಾಗ ಇಟ್ಕೊಂಡಿದೆ? 2070. ಇದು ನಮಗೆ ಗೊತ್ತಿರಬೇಕು ಅಂತಕ್ಕಂಥ ಪಾಯಿಂಟ್. ಹಾಗಾದರೆ ಈ ನೆಟ್ ಝೀರೋ ಅಂದರೆ ಏನು? ಅದು ನಮಗೆ ಬೇಕಾಗಿರುವಂಥದ್ದು. ನೋಡಿ, ತುಂಬ ಸಿಂಪಲಾಗಿ ಹೇಳ್ತೀನಿ. ನೆಟ್ ಝೀರೋ ಅಂದರೆ ಏನು ಅಂತ ನೋಡ್ಕೊಂಡಾಗ, ಈ ಫಾರ್ ಎಕ್ಸಾಂಪಲ್ ನಾವು CO2 ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವುದರ ಮುಖಾಂತರನೂ ಆಗಿತ್ತು. ಅದು ದೇಹದ ಉಸಿರಾಟ ಆಗಿರ್ಬೋದು, ಅಥವಾ ವಾಹನಗಳಿಂದ ಬರ್ತಿರ್ತಕ್ಕಂಥ ಎಕ್ಸಾಸ್ಟ್ ಆಗಿರ್ಬೋದು, ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿರ್ಬೋದು, ಅಥವಾ ಇತರೆ ಯಾವುದೇ ಮೂಲದಿಂದ ಎಷ್ಟು ಪ್ರಮಾಣದಲ್ಲಿ CO2 ಬಿಡುಗಡೆ ಮಾಡ್ತೀವೋ ಅಷ್ಟೇ ಪ್ರಮಾಣದ O2 ಅಂದರೆ ಆಮ್ಲಜನಕವನ್ನು ನಾವೇನು ಮಾಡಬೇಕು? ಬಿಡುಗಡೆಯನ್ನು ಮಾಡಬೇಕು. ಇವೆರಡನ್ನೂ ಕೂಡ ಈಕ್ವಲ್ ಮಾಡಬೇಕು. ಇದನ್ನು ನಾವೇನಂತ ಕರಿತೀವಿ? ನೆಟ್ ನ್ಯೂಟ್ರಾಲಿಟಿ ಅಥವಾ ನೆಟ್ ಝೀರೋ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ. ನೋಡಿ, ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ ನಿಮಗೆ, ನೆನ್ಪಿಟ್ಕೊಳ್ಬೇಕು. ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಏನದು ಅಂತ ನೋಡ್ಕೊಂಡಾಗ, ಡೆನ್ಮಾರ್ಕ್ ಅಂತಕ್ಕಂಥ ಒಂದು ದೇಶ ಇದೆ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ನ ಒಂದು ಭಾಗ ಇದು. ಆ್ಯಕ್ಚುಲಿ ಅಲ್ಲಿರ್ತಕ್ಕಂತಹ ಲೈಫ್ ಸ್ಟಾಕ್ಸ್ ಫಾರ್ಮರ್ಸ್ಗಳು ಏನಿದ್ದಾರಲ್ಲ, ಅಂದರೆ ಜಾನುವಾರು ಸಾಕಣೆಯನ್ನು ಮಾಡ್ತಕ್ಕಂತಹ ರೈತರು ಅಂತೇಳಿ ಕರಿತೀವಿ ಅವ್ರನ್ನ. ಓಕೆ, ಜಾನುವಾರು ಸಾಕಣೆ ಮಾಡ್ತಕ್ಕಂಥ ರೈತರು ಅಂತ ಕರಿತೀವಿ. ಆ ಲೈಫ್ ಸ್ಟಾಕ್ ಫಾರ್ಮರ್ಸ್ಗಳಿಗೆ ಅವರು ಬೆಳೀತಕ್ಕಂತಹ, ಅಂದರೆ ಅವರು ಸಾಕ್ತಕ್ಕಂಥ ಪಿಕ್ಸ್ಗಳಾಗಿರ್ಬೋದು, ಶಿಪ್ಗಳಾಗಿರ್ಬೋದು, ಜೊತೆಗೆ ಕೌಸ್ಗಳಾಗಿರ್ಬೋದು, ಇವರಿಗೆ ಫಾರ್ ದ ಫಸ್ಟ್ ಟೈಮ್ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಿದ್ದಾರೆ. ಅದನ್ನು ನಾವು ಮೀಥೇನ್ ಟ್ಯಾಕ್ಸ್ ಅಂತಲೂ ಕೂಡ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ಈ ಕೆಳಗಿನ ಯಾವ ದೇಶವು ಆ ದೇಶದಲ್ಲಿರ್ತಕ್ಕಂತಹ ರೈತರು ಬೆಳೀತಕ್ಕಂತಹ ಲೈಫ್ ಸ್ಟಾಕ್ ಫಾರ್ಮರ್ಸ್ಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಟ್ಯಾಕ್ಸನ್ನು ಇಂಪೋಸ್ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಆವಾಗ ನೀವು ಡೆನ್ಮಾರ್ಕ್ ಅಂತ ಆಪ್ಷನ್ ನೋಡಬೇಕು, ಅದನ್ನು ನೀವು ಟಿಕ್ ಆಗ್ತಾ ಹೋಗಬೇಕು. ಅದನ್ನು ಮೀಥೇನ್ ಟ್ಯಾಕ್ಸ್ ಅಂತಲೂ ಕೂಡ ಕರಿತೀವಿ. ಯಾಕೆ ಮೀಥೇನ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದರೆ, ಆ್ಯಕ್ಚುಲಿ ಈ ಲೈಫ್ ಸ್ಟಾಕ್ಸ್ಗಳು ಏನಿದಾವಲ್ವಾ, ಇವು ಬೆಳೀತಕ್ಕಂತಹ ಸಾಕ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇವುಗಳ ಮಲಮೂತ್ರದಿಂದ ಏನಾಗ್ತಾ ಹೋಗುತ್ತೆ? ಮೀಥೇನ್ ಹೆಚ್ಚು ಪ್ರಮಾಣದಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಅಥವಾ ಉತ್ಪಾದನೆ ಆಗ್ತಾ ಹೋಗುತ್ತೆ. ಆದುದರಿಂದ ಡೆನ್ಮಾರ್ಕ್ ಈ ಡಿಸಿಷನನ್ನು ತೆಗೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಬೆಲ್ ಪ್ರೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ನೋಬೆಲ್ ಪ್ರೈಸ್ ನೋಡಿ, ಪ್ರತಿ ವರ್ಷವೂ ಕೂಡ ಇದ್ರ ಮೇಲೆ ಪ್ರಶ್ನೆ ಆಗ್ತಾ ಇರತಕ್ಕಂಥದ್ದು. 2023 ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಫಸ್ಟ್ ಆಫ್ ಆಲ್ ಯಾವ ವಿಭಾಗ ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಈ ರೀತಿಯಾಗಿದೆ ನೋಡ್ಕೊಳ್ಳಿ. ಆಟೋ ಸೆಕೆಂಡ್ ಪಲ್ಸಸ್ ಅಂತಿದೆ, ಆಸ್ಟ್ರೋಫಿಸಿಕ್ಸ್ ಅಂತೇಳಿದೆ, ಶಾಕ್ ಸಿಂಥಸಿಸ್ ಅಂತಿದೆ, ಲೇಸರ್ ಫಿಸಿಕ್ಸ್ ಅಂತೇಳಿದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಟೋ ಸೆಕೆಂಡ್ಸ್ ಅಂತೇಳಿ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಚಿತ್ರವನ್ನು ಗಮನಿಸಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಹೋಗ್ತಿದೆ. ಫಿಸಿಕ್ಸ್ ವಿಭಾಗದಲ್ಲಿ 2023 ನೋಬೆಲ್ ಪ್ರಶಸ್ತಿಯನ್ನು ಫಿಸಿಕ್ಸ್ ವಿಭಾಗದಲ್ಲಿ 3 ಜನರಿಗೆ ನೀಡಲಾಗಿರುವಂಥದ್ದು. ಸೊ ಯಾನಕ್ಕೆ ನೀಡಲಾಗಿದೆ ಅಂತ ನೋಡ್ಕೊಂಡಾಗ, ಆಟೋ ಸೆಕೆಂಡ್ ಪಲ್ಸಸ್ ಆಫ್ ಲೈಟ್ ಫಾರ್ ದ ಸ್ಟಡಿ ಆಫ್ ಎಲೆಕ್ಟ್ರಾನಿಕ್ ಡೈನಮಿಕ್ಸ್ ಇನ್ ಎ ಮ್ಯಾಟರ್ ಅಂತಕ್ಕಂಥದ್ದು. ಅಂದರೆ ಒಂದು ಮ್ಯಾಟರ್ಲಿ, ಒಂದು ದ್ರವ್ಯರಾಶಿಯಲ್ಲಿ ಆಟೋ ಸೆಕೆಂಡ್ ಪಲ್ಸಸ್ ಅಂದರೆ ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟೋ ಸೆಕೆಂಡ್ ಪಲ್ಸಸ್ಗಿನ ಎಕ್ಸ್ಪೆರಿಮೆಂಟನ್ನು ಪ್ರಯೋಗ ಮಾಡಿರೋದಕ್ಕೋಸ್ಕರ ಈ 3 ಜನ ವ್ಯಕ್ತಿಗಳಿಗೆ ಏನು ಮಾಡಿದೆ? ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಆ್ಯನಿ ವೇಲರ್ ಆಗಿರ್ಬೋದು, ಫೆರೆನ್ಸ್ ಕ್ರೌಸ್ ಆಗಿರ್ಬೋದು, ಜೊತೆಗೆ ಪೀರಿ ಅಗೋಸ್ತಿನಿ ಆಗಿರ್ಬೋದು. ನೆನ್ಪಿಟ್ಕೊಳ್ಬೇಕು. ನೋಡಿ, ಅಸಿಸ್ಟೆಂಟ್ ಕಂಟ್ರೋಲರ್ಲಿ ಹಿಂದೆ ನಡೆದಿರ್ತಕ್ಕಂಥ KPSC ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ನೋಬೆಲ್ ಪ್ರೈಸ್ ಬಗ್ಗೆ ಪ್ರಶ್ನೆಯನ್ನು ಕೊಡಲಾಗಿರುವಂಥದ್ದು. 2023 ಎಕಾನಮಿ ವಿಭಾಗದಿಂದ, ಅಂದರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಯಾರಿಗೆ
ಈ ವ್ಯಕ್ತಿ ಅಂದರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಕೇಳಲಾಗಿತ್ತು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಲಾಡಿಯಾ ಗೋಲ್ಡಿನ್ ಅಂತೇಳಿ ಕರಿತೀವಿ. ಇವ್ರೇನು ಮಾಡ್ತಾರೆ ಅಂದರೆ ಎಕಾನಮಿಯಲ್ಲಿ ಮಹಿಳೆಯರ ಒಂದು ಪಾತ್ರ, ಅದರಲ್ಲೂ ಕೂಡ ಈ ಲೇಬರ್ ಮಾರ್ಕೆಟ್ ಅಂತ ಒಂದು ಟಾಪಿಕ್ ಬರುತ್ತೆ ಎಕಾನಮಿಯಲ್ಲಿ. ಸೊ ಕಾರ್ಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಆ ಟಾಪಿಕ್ಕು. ಅದರಲ್ಲಿ ಮಹಿಳೆಯರ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡ್ತಾರೆ, ರಿಸರ್ಚನ್ನು ಮಾಡ್ತಾರೆ. ಸೊ ಆದುದರಿಂದ 2023ರ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿರ್ತಕ್ಕಂಥದ್ದು ಎಕಾನಮಿ ವಿಭಾಗದಲ್ಲಿ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಿಷನ್ ವಾತ್ಸಲ್ಯಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಿಷನ್ ವಾತ್ಸಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಲಾಗಿದೆ. ಸೊ ಇವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಚಿವಾಲಯ ಅಂದರೆ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಮಿನಿಸ್ಟ್ರಿ ಅಂತಕ್ಕಂಥದ್ದು ಏನು ಮಾಡಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡಿದೆ ಅಂತೇಳಿ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಇಟ್ ಈಸ್ ಇಂಪ್ಲಿಮೆಂಟೆಡ್ ಫಾರ್ ವೆಲ್ಫೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆಫ್ ಚಿಲ್ಡ್ರನ್ ಹೂ ಆರ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್ ಅಂತೇಳಿದೆ. ಸೊ ಎರಡು ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ಕೊಂಡಾಗ ಸ್ಟೇಟ್ಮೆಂಟ್ 2 ಏನಿದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ. ಸೊ ಹೆನ್ಸ್ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ನಿಮಗೆ? ಈ ಹಿಂದೆ ಕೆಲವೊಂದು ಮಾಹಿತಿಯನ್ನು, ಕೆಲವೊಂದು ಹಿಂಟನ್ನು ಕೊಟ್ಟಿದ್ದೆ ನಾನು. ಏನು ಅಂದರೆ ಅವರು ಮಿನಿಸ್ಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು 90% ಏನಾಗ್ತಾ ಹೋಗಿರುತ್ತೆ, ತಪ್ಪಿರುತ್ತೆ ಅಂತೇಳಿ ನಾನು ಹಿಂದೆ ಇದ್ರ ಬಗ್ಗೆ ಮಾತಾಡ್ಕೊತಾ ಹೋಗಿದ್ದೆ. ಬಟ್ ಇದು ಕೂಡ ಅದೇ ಒಂದು ಸ್ಕೀಮನ್ನು ಇಲ್ಲಿ ನಾವು ಅಪ್ಲೈ ಮಾಡ್ಬೋದು. ವಿತ್ ದಟ್ ಐಡಿಯಾ ಸ್ಟೇಟ್ಮೆಂಟ್ 1 ಇಸ್ ಗನ್. ಆ ಒಂದು ಸ್ಟೇಟ್ಮೆಂಟ್ 1 ಹೋಯಿತು ಅಂದರೆ ಆಪ್ಷನ್ ಎ ಹೋಗುತ್ತೆ, ಅದೇ ಥರ ಆಪ್ಷನ್ ಸಿನೂ ಕೂಡ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ನೋಡಿ, ಮೊದಲನೇ ಹಂತದಲ್ಲಿ ನೀವು ಮಿಷನ್ ವಾತ್ಸಲ್ಯ ಇದೆಯಲ್ಲ ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಿಷನ್ ವಾತ್ಸಲ್ಯ ಅಂತೇಳಿ ಕರಿತೇವೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು? ಸೊ ಇಲ್ಲಿ ಭಾರತ ದೇಶದಾದ್ಯಂತ ಮಕ್ಕಳ ಕಲ್ಯಾಣವನ್ನು ಮಾಡೋದಕ್ಕೋಸ್ಕರ, ಅವರ ಒಂದು ವೆಲ್ಬೀಯಿಂಗನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ವೆಲ್ಬೀಯಿಂಗ್, ಅದರ ಜೊತೆಗೆ ಸೇಫ್ಟಿ ಅಂತಲೂ ಕೂಡ ಕರೆಯಲಾಗುತ್ತೆ. 2 ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ಒಂದು ರಕ್ಷಣೆ ಆಗಿರ್ಬೋದು, ಇನ್ನೊಂದು ಅವರ ವೆಲ್ಫೇರ್ ಅಥವಾ ಯೋಗಕ್ಷೇಮ ಅಂತೇಳಿ ಕರಿತೀವಿ. 2 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಇದನ್ನು ನಾವು ಯಾಂತಹ ಪ್ರೋಗ್ರಾಮ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಂದರೆ ಇಟ್ ಈಸ್ ಬಿಲಾಂಗ್ ಟು ದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ಕರಿತೀವಿ. ಏನಿದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ನೋಡಿದಾಗ ನೋಡಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಕೇಂದ್ರೀಯ ಪುರಸ್ಕೃತ ಯೋಜನೆ ಅಂತ ಕರಿತೀವಿ. ಕೇಂದ್ರೀಯ ಪುರಸ್ಕೃತ ಯೋಜನೆ ಅಂತ ಕರಿತೀವಿ. ಏನಿದು ಹಿಂಗಂದರೆ ನೋಡಿ, ಈ ಒಂದು ಯೋಜನೆಯನ್ನು ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೇವೆ. ಈ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಇದೆಯಲ್ಲ, ಅದೇ ಥರ ರಾಜ್ಯ ಸರ್ಕಾರ ಇದೆಯಲ್ಲ, ಈ 2 ಸರ್ಕಾರಗಳ ಒಂದು ಮಧ್ಯಸ್ಥಿಕೆಯ ಮುಖಾಂತರವಾಗಿ, ಈ 2 ಸರ್ಕಾರಗಳ ಒಂದು ಫಂಡಿನ ಮುಖಾಂತರವಾಗಿ ಅಥವಾ ನಿಧಿಯ ಮುಖಾಂತರವಾಗಿ ಆ ಒಂದು ಯೋಜನೆಯನ್ನು ಜಾರಿ ಮಾಡಲಾಗುತ್ತೆ. ಅದನ್ನು ನಾವು ಮಿಷನ್ ವಾತ್ಸಲ್ಯ ಅಂತೇಳಿ ಕರಿತೀವಿ. ಅದಕ್ಕೆ ಅದನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ಕರಿತೀವಿ. ಇದು ಮೊದಲನೇ ಪಾಯಿಂಟ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇದನ್ನು ಜಾರಿ ಮಾಡಿದ್ದು ಯಾರು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಈ ಒಂದು ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮಿಷನ್ ವಾತ್ಸಲ್ಯ ಅಂತಕ್ಕಂಥ ಸ್ಕೀಮನ್ನು ಈ ಒಂದು ಸಚಿವಾಲಯ ಏನು ಮಾಡಿದೆ, ಜಾರಿ ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿನ ತಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಏನು ಮಾಡಿಬಿಡ್ತಾನೆ ಅಂದರೆ KS ಅಲ್ಲಿ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆಯಲ್ಲ ಅದನ್ನು ಡೈರೆಕ್ಟಾಗಿ ಕೇಳಿಬಿಡ್ತಾನೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. 2020ರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಿತ್ತು. NFSM ಬಗ್ಗೆ ಗೊತ್ತಿದೆಯಲ್ಲ ನಿಮಗೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತೇಳಿ ಕರಿತೀವಿ. 2013 ಜಾರಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು. ಸೊ NFSMಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಸೀಡ್ಸ್ಗಳ ಬಗ್ಗೆ ಆಗಿರ್ಬೋದು, ರೈಟ್, ಕ್ರಾಪ್ಸ್ಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂತಹ ಕೆಲವೊಂದು ಶೆರಿಯಲ್ಸ್ ಕ್ರಾಪ್ಸ್ ಆಗಿರ್ಬೋದು ಮತ್ತು ಫುಡ್ ಐಟಮ್ಸ್ಗಳಾಗಿರ್ಬೋದು, ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿರುವಂಥ ಇದು ಮೊದಲನೇ ಪಾಯಿಂಟ್. ಅದೇ ರೀತಿಯಾಗಿ ಈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತೇಳಿ ಒಂದು ಮಿನಿಸ್ಟ್ರಿ ಬರುತ್ತೆ. ನಾಗರಿಕ ಮತ್ತು ಆಹಾರ ವಿತರಣೆ ಸರಬರಾಜು ಸಚಿವಾಲಯ ಅಂತ ಕರಿತೀವಿ. ಅದನ್ನು ಸಿಂಪಲಾಗಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿ ಅಂತೇಳಿ ಕರಿತೀವಿ. ಆ ಮಿನಿಸ್ಟ್ರಿ
ಅಡಿಯಲ್ಲಿ ಗ್ರಾಹಕ ರಕ್ಷಣಾ ಕಾನೂನು ಅಂತೇಳಿ ಒಂದು ಆ್ಯಕ್ಟ್ ಬರುತ್ತೆ. ಅದನ್ನು ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ ಕರಿತೀವಿ. ಆ್ಯಕ್ಚುಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಏನು ಮಾಡಿತ್ತು, ಇದನ್ನು ಅಮೆಂಡ್ಮೆಂಟ್ ಮಾಡಲಾಗಿತ್ತು. ಸೊ ಇದೇ ಪ್ರಶ್ನೆಯನ್ನು ಏನು ಮಾಡಿದರು ಅಂದರೆ KS ಅಲ್ಲಿ ಕೇಳಿದರು. ಸೊ ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಅರ್ಥ ಆಗ್ತಿದೆಯಾ? ಸ್ಕೀಮ್ಸ್ಗಳಾಗಿರ್ಬೋದು, ಜೊತೆಗೆ ಪ್ರಾಜೆಕ್ಟ್ಗಳಾಗಿರ್ಬೋದು, ಅದರ ಜೊತೆಗೆ ಮಿನಿಸ್ಟ್ರೀಸ್ಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಓಕೆನಾ? ಆ್ಯಸ್ ಎ ಬ್ಯೂರೋಕ್ರಾಟು ಮಿನಿಸ್ಟ್ರಿ ಎಲ್ಲಿಂದ ಬರುತ್ತೆ, ಜೊತೆಗೆ ಡಿಪಾರ್ಟ್ಮೆಂಟ್ಸ್ಗಳು ಎಲ್ಲಿಂದ ಬರುತ್ತೆ, ಅಥವಾ ಯಾವ ವಿಭಾಗದಿಂದ ಬರುತ್ತೆ, ಪ್ರಾಜೆಕ್ಟನ್ನು ಯಾವ ರೀತಿಯಾಗಿ ಲಾಂಚ್ ಮಾಡ್ಬೋದು, ಇದರ ಎಲ್ಲ ಬಗ್ಗೆಯೂ ಕೂಡ ನಾವೇನು ತಿಳ್ಕೊಬೇಕು, ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ನಾವು ಪರಿಗಣಿಸಬೇಕು ಅಂತ ಕೇಳಿದರೆ 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದೆ. ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಸ್ ಪಬ್ಲಿಷ್ಡ್ ಬೈ ದ ನೀತಿ ಆಯೋಗ ಅಂತ ಹೇಳಿದೆ. ಮ್ಯಾಂಗ್ಳೂರು ತಾಲೂಕು ಇನ್ ಕರ್ನಾಟಕ ಟಾಪ್ಸ್ ಅಮಾಂಗ್ ಆಲ್ ತಾಲೂಕ್ಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿದೆ. ಸೊ ಅವ್ರು ಏನು ಕೇಳಿದ್ರು ಅಂದರೆ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿರೋದ್ರಿಂದ ಸೊ ಏನಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬೋತ್ 1 and 2 ಅಂತ ಹೇಳಿದ್ದಿಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಕಾರಣ ಏನು ಅಂದರೆ ನೀತಿ ಆಯೋಗನೇ ಬಹು ಆಯಾಮದ ಬಡತನ ಸೂಚ್ಯಂಕವೇನು ಮಾಡುತ್ತೆ, ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲನ್ನು ನಾವು ಕನ್ಸಿಡರ್ ಮಾಡಿದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಅದನ್ನ ತಯಾರು ಮಾಡ್ತೀವಿ. ಅದರಲ್ಲಿ ಮಂಗಳೂರು ತಾಲೂಕು ಇದೆಯಲ್ಲ, ಇದು ಟಾಪಲ್ಲಿದೆ, ಫಸ್ಟ್ ಪ್ಲೇಸಲ್ಲಿದೆ ಅಂತ ಹೇಳಿದರೆ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ದಟ್ಸ್ ವೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ ತಕ್ಷಣ 3 ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸನ್ನು ತಾವೇನು ಮಾಡಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವ್ಯಾವ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅಂತ ನೋಡ್ಕೊಂಡಾಗ ಹೆಲ್ತಿ ಲೈಫ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆ ನಿಮಗೆ? ಹೆಲ್ತಿ ಲೈಫ್ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನಾಲೆಡ್ಜ್ ಅಂದರೆ ಜ್ಞಾನ ಅಂತೇಳಿ ಕರಿತೀವಿ, ಅಥವಾ ಸ್ಕೂಲಿಂಗ್ ಅಂತಲೂ ಕೂಡ ಕರೆಯಲಾಗುತ್ತೆ. ರೈಟ್. ಮೂರನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ನಮಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತೇಳಿ ಕರಿತೀವಿ, ಅಂದರೆ ಅತ್ಯುತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಜೀವನ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಇದನ್ನು ಕನ್ನಡದಲ್ಲಿ ಗುಣಮಟ್ಟವಾಗಿರ್ತಕ್ಕಂಥ ಜೀವನ ಅಂತೇಳಿ ಕರಿತೀವಿ. ಈ HDI ಏನಿದೆಯಲ್ಲ 3 ರೀತಿಯಾಗಿರ್ತಕ್ಕಂತಹ ಪ್ಯಾರಾಮೀಟರ್ಸ್ಗಳನ್ನು ಹೊಂದಿದೆ. ಇವುಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಸ್ಟೇಟ್ ವೈಸ್ ಲಿಸ್ಟನ್ನು ಬಿಡ್ತೀವಿ. ನಮ್ಮ ಸ್ಟೇಟ್ ಏನು ಮಾಡ್ತಿದೆ ಅಂದರೆ ಅಗೇನ್ ಮತ್ತೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಲಿಸ್ಟ್ ಬಿಡ್ತಾ ಇದ್ರೆ ಅದರಲ್ಲಿ ಮಂಗಳೂರು ಏನಿದೆಯಲ್ಲ ಅದು ಟಾಪಲ್ಲಿದೆ ಅಂತೇಳಿ ನಮಗೆ ಗೊತ್ತಾಯಿತು. ಅರ್ಥ ಆಗ್ತಿದೆಯಾ? ಫಸ್ಟ್ ಆಫ್ ಆಲು ಈ UNDP ಅಂತ ಏನಿದೆಯಲ್ಲ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲು ನೋಡಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ ಒಂದು ಬಾಡಿ, UN ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಬಾಡಿ ಇದು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಏನು ಮಾಡುತ್ತೆ, ಪ್ರತಿ ವರ್ಷ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ತುಂಬಾ ಇಂಪಾರ್ಟೆಂಟು. ಸೊ ಇದರಲ್ಲಿ ಭಾರತದ ಒಂದು ರ್ಯಾಂಕ್ ಎಷ್ಟು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ನೀವ್ಯಾರು ಕಾಮೆಂಟ್ ಏನು ಮಾಡೋದಿಲ್ಲ, ನಾನೇ ಹೇಳ್ತೀನಿ, ತೊಂದರೆ ಇಲ್ಲ. ರೈಟ್. 2021 ಮತ್ತು 2022 ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಪ್ರಕಾರವಾಗಿ ಭಾರತದ ಒಂದು ಸ್ಥಾನವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಗೊತ್ತಿದೆ ನಿಮಗೆ? 132ನೇ ಸ್ಥಾನವನ್ನು ಹೊಂದಿದೆ. ನೆನ್ಪಿಟ್ಕೊಳ್ಬೇಕು, ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ದೀಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್. ಹಾಗಾದರೆ ಇದರ ಒಂದು ವ್ಯಾಲ್ಯೂ ಎಷ್ಟು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆಯಲ್ಲ ಇದರಲ್ಲಿ ಭಾರತದ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಂಡಾಗ ಅದನ್ನು ಸ್ವಲ್ಪ ದಶಮಾಂಶ ರೂಪದಲ್ಲಿ ಇರುತ್ತೆ, ಡೆಸಿಮಲ್ರಲ್ಲಿ ಇರುತ್ತೆ. ಅದನ್ನು 0.633 ಅಂತೇಳಿ ಕರಿತೀವಿ. ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ, ನೆನ್ಪಿಟ್ಕೊಳ್ಬೇಕು. 132 ಮತ್ತು ಡೆಸಿಮಲ್ ವ್ಯಾಲ್ಯೂ ಎಷ್ಟು ನೋಡ್ಕೊಂಡಾಗ 0.633 ಅಂತೇಳಿ ಕರಿತೀವಿ. ಟೋಟಲ್ ಎಷ್ಟು ರಾಷ್ಟ್ರಗಳ ಒಂದು ರ್ಯಾಂಕಿಂಗನ್ನು ಬಿಟ್ಟದಾಗಿದೆ ಅಂತ ನೋಡ್ಕೊಂಡಾಗ 190 ಕಂಟ್ರೀಸ್ ಇದೆ. ಅದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೋಡ್ಕೊಂಡಾಗ 132 ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ 3 ರೀತಿಯಾಗಿರ್ತ ಪ್ಯಾರಾಮೀಟರ್ಸ್ಗಳ ಗೊತ್ತಾಯಿತು. ಹೆಲ್ತ್, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ. ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಜೀವನ ಇದೆಯಲ್ಲ, ಇವು ಮಾನವ ಅಭಿವೃದ್ಧಿ ಸೂಚ್ಯಂಕದ ಕೆಲವೊಂದು ಪ್ಯಾರಾಮೀಟರ್ಸ್ ಅಥವಾ ಮಾನದಂಡಗಳು ಅಂತೇಳಿ ನಾವು ನೆನ್ಪಿಟ್ಕೊಳ್ಬೋದಾಗತ್ತೆ. ಸೊ ಈಗ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಏನಿದೆಯಲ್ಲ, ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಏನಿದೆಯಲ್ಲ ಇದು ಮೊದಲನೇ ಪ್ಲೇಸನ್ನು ಹೊಂದಿರುವಂಥದ್ದು. ಅರ್ಥ ಆಗ್ತಿದೆಯಾ ನಿಮಗೆ? ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಆಗಲೇ ನಾವು ತಾಲೂಕು ಲೆವೆಲಲ್ಲಿ ಮಾತನಾಡ್ಕೊಂಡ್ವಿ. ಇದರ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೊಂಡಾಗ 0.738 ಅಂತ ಕರಿತೀವಿ. ಬಟ್ ಕೊನೆ ಪ್ಲೇಸನ್ನು ಹೊಂದಿರತಕ್ಕಂತಹ ಡಿಸ್ಟಿಕ್ಕನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಲ್ವಾ? ಸೊ ಯಾದಗಿರಿ ಅಂತ ಏನಿದಿಲ್ಲ, ಅಂದರೆ ನೋಡಿ, ಸ್ಟೇಟ್ ಲೆವೆಲಲ್ಲಿ ನಾವು ಪರ್ ಕ್ಯಾಪಿಟಲ್ ಇನ್ಕಮನ್ನು ನಾವು ಮೆಜರ್ ಮಾಡಿದಂತಹ ಸಂದರ್ಭದಲ್ಲಿ ಯಾದಗಿರಿನೂ ಕೂಡ ಲಾಸ್ಟ್ ಪ್ಲೇಸಲ್ಲಿದೆ. ಅದೇ ಥರ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲೂ ಕೂಡ ಯಾದಗಿರಿ ಲಾಸ್ಟ್ ಪ್ಲೇಸಲ್ಲಿದೆ. ಸೊ ಆದುದರಿಂದ ಇಲ್ಲಿ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸಲ್ಲಿ ಕನ್ಸಿಡರ್ ಮಾಡಿದಾಗ ಯಾದಗಿರಿ ಏನು ಮಾಡುತ್ತೆ, ಲಾಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಲಾಸ್ಟ್ ಪ್ಲೇಸ್ ಅಂದರೆ 13th ಪ್ಲೇಸ್ ಆಗುತ್ತೆ. ನೋಡಿ, 2022ರಲ್ಲಿ
ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಏನಿದೆಯಲ್ಲ ಅಥವಾ ಇಂಡೆಕ್ಸ್ ಅಂತ ಏನಿದೆಯಲ್ಲ ಇದರಲ್ಲಿ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಕೇಳಿದಾಗ 8th ಪ್ಲೇಸನ್ನು ಪಡ್ಕೊಂಡಿದೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಫಸ್ಟ್ ಪ್ಲೇಸ್ ಯಾರು ಪಡ್ಕೊಂಡಿದ್ದಾರೆ ಹಾಗಾದರೆ ಕೇರಳ ಸ್ಟೇಟ್ ಏನಿದೆಯಲ್ಲ ಇದು ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದೆ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾರು ಡೆವಲಪ್ಮೆಂಟ್ ಮಾಡಿರೋದು ಇದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಭಾರತದಾದ್ಯಂತ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಯಾವ ಸಂಸ್ಥೆ ಅಂತ ಕರಿತೀವಿ, ಇದನ್ನು ನೀತಿ ಆಯೋಗ ಅಂತ ಕರಿತೀವಿ. ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ UNDP ಇಂಟ್ರೊಡ್ಯೂಸ್ ಮಾಡುತ್ತಲ್ಲ ಅದು ಬೇರೆ, ಬಟ್ ನೀತಿ ಆಯೋಗ ಇಂಟ್ರೊಡ್ಯೂಸ್ ಮಾಡುತ್ತಲ್ಲ ಅದರಲ್ಲಿ 2 ರ್ಯಾಂಕಿಂಗ್ಗಳನ್ನು ನಾವೇನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಅದೇ ರೀತಿ ಇಲ್ಲಿ ಕರ್ನಾಟಕದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ, MDI ಅಂತ ಕರಿತೀವಿ. ಅದಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ, MDPI ಅಂತೇಳಿ ಕರಿತೀವಿ. ಇದರಲ್ಲಿ ಕರ್ನಾಟಕದ ಸ್ಥಾನ ಏನಾಗ್ತಾ ಹೋಗಿದೆ ಅಂದರೆ ಕರ್ನಾಟಕದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯ ಒಂದು ರೇಂಜ್ ಏನಿದೆಯಲ್ಲ ಒಂದು ಅವರೇಜ್ ಏನಾಗ್ತಾ ಹೋಗ್ತಿದೆ, ಕಡಿಮೆ ಆಗ್ತಾ ಹೋಗ್ತಿದೆ ಅನ್ನೋ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸ್ಟೇಟ್ಮೆಂಟ್ ವೈಸ್ ನಿಮಗೆ ಕೇಳುವಂಥ ಚಾನ್ಸಸ್ ಇದೆ. ಎಸ್ಪೆಷಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಏನಿದೆಯಲ್ಲ ಇದನ್ನು ಕೇಳ್ತಾರೆ. 8th ಪ್ಲೇಸನ್ನು ಹೊಂದಿರತಕ್ಕಂಥದ್ದು. ಮುಂದುವರೆದಂತೆ ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪಾಪ್ಯುಲೇಷನ್ ಎಷ್ಟು ಅಂದರೆ ಭಾರತದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ರ್ಯಾಂಕ್ಗಳಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತೇಳಿ ಕೇಳಿದಾಗ ನಾನು 9ನೇ ಸ್ಥಾನ ಅಂತೇಳಿ ಹೇಳಿದ್ದೆ. ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಏನು ಮಾಡಿದರೆ 8th ಪ್ಲೇಸ್ ಅಲ್ವಾ ಅಂತೇಳಿ ಹೇಳಿದ್ದಾರೆ. ಆ್ಯಕ್ಚುಲಿ 8th ಪ್ಲೇಸ್ ತಪ್ಪಾಗುತ್ತೆ, 9ನೇ ಸ್ಥಾನ ಕರೆಕ್ಟ್ ಇರುತ್ತೆ. ಕಾರಣ ಏನು ಅಂದರೆ ನಾನು ಯಾವುದ್ರನ್ನ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ವಿಚ್ ವಾಸ್ ಪ್ರಿಪೇರ್ಡ್ ಇನ್ ದ ಇಯರ್ ಆಫ್ 2023 ಆ್ಯಂಡ್ 2024. ಆ್ಯಸ್ ಪರ್ ದಿಸ್ ಸರ್ವೆ ನಾನು ಹೇಳ್ತಾ ಇದ್ದೀನಿ 9th ಪ್ಲೇಸನ್ನು ಪಡ್ಕೊಂಡಿದೆ ಕರ್ನಾಟಕ. ಯಾವುದರ ಒಂದು ಆಧಾರದ ಮೇಲೆ, ಯಾವುದರ ಬೇಸಿಸನ್ನು ನೋಡ್ಕೊಂಡಾಗ ಪಾಪ್ಯುಲೇಷನ್ ಬೇಸಿಸಲ್ಲಿ ನೋಡ್ಕೊಂಡಂತಹ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕು, ಜನಸಂಖ್ಯೆಯಲ್ಲಿ. ಮುಂದಿನ ಪ್ರಶ್ನೆ, ಇದು ಕಾಗದ ರಹಿತ ಆಡಳಿತ ದೃಷ್ಟಿಯನ್ನು ಉತ್ತೇಜಿಸಲು ಮತ್ತು ನಾಗರಿಕರು ತಮ್ಮ ಅಗತ್ಯ ದಾಖಲೆಗಳನ್ನು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಡಿಜಿಟಲ್ ರೂಪದಲ್ಲಿ ಕಾನೂನುಬದ್ಧವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುವ ಉದ್ದೇಶವನ್ನು ಹೊಂದಿದೆ. ಈ ಕೆಳಗಿನ ಯಾವ ಉಪಕ್ರಮವು ನೀಡಿರುವ ಹೇಳಿಕೆಯನ್ನು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳಿದೆ. ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಡಿಜಿಲಾಕರ್ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅವ್ರೇನು ಹೇಳಿದ್ದಾರೆ ಅಂದರೆ ನೋಡಿ, ಒಂದು ಸಿಟಿಸನ್ಸ್ಗಳಿಗೆ ಪೇಪರ್ಲೆಸ್ ಆಗಿರ್ತಕ್ಕಂಥ ಗವರ್ನೆನ್ಸನ್ನು ಮಾಡೋದಕ್ಕೆ ಅಂದರೆ ಕಾಗದ ರಹಿತವಾಗಿರುವಂತಹ ಆಡಳಿತವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಜೊತೆಗೆ ಸಿಟಿಸನ್ಸ್ಗಳ ಕೆಲವೊಂದು ಲೀಗಲಿ ಆಕ್ಸೆಸಬಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಲಾಕರಲ್ಲಿ ಇಡುತ್ತೆ. ಈ ಮೂಲಕ ಅವರಿಗೆ ಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ಆ ಒಂದು ದಾಖಲೆಗಳನ್ನು ಪಡಿಬೋದು. ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದರೆ ಅದನ್ನು ಡಿಜಿಲಾಕರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ತುಂಬಾ ಸಿಂಪಲ್. ಸೊ ಮುಂದುವರೆದಂತೆ ನಮಗೆ ಈ ಡಿಜಿಲಾಕರ್ ಬಗ್ಗೆ ಗೊತ್ತಾಗಬೇಕು. ಯಾಕೆ ಅಂದರೆ ಯಾವ ಮಿನಿಸ್ಟ್ರಿ ಈ ಒಂದು ಡಿಜಿಲಾಕರನ್ನು ಜಾರಿ ಮಾಡಿದೆ ಅಂತಕ್ಕಂಥದ್ದನ್ನು ಡೈರೆಕ್ಟಾಗಿ ಕ್ವಶನ್ ಆಗಿ ಕೇಳ್ಬೋದು. ಸೊ ಇದರ ಮೊದಲನೇ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಕರಿತೇವೆ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಿದೆಯಲ್ಲ, ಈ ಮಿನಿಸ್ಟ್ರಿ ಡಿಜಿಲಾಕರ್ ಅಂತಕ್ಕಂಥ ಒಂದು ಅಪ್ಲಿಕೇಶನನ್ನು, ಒಂದು ಪ್ಲ್ಯಾಟ್ಫಾರ್ಮನ್ನು, ಇನಿಷಿಯೇಟಿವನ್ನು ಜಾರಿ ಮಾಡಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನೊಂದು ಕೇಳಿದಾಗ ಯಾವ ಪ್ರೋಗ್ರಾಮ್ನ ಅಡಿಯಲ್ಲಿ, ನಿಮಗೆಲ್ಲ ಗೊತ್ತಿದೆಯಲ್ಲ, ಕೆಲವು ವರ್ಷಗಳ ಹಿಂದೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು. ಇದರ ಒಂದು ಯೋಜನೆ ಅಡಿಯಲ್ಲಿ ಜಾರಿ ಮಾಡಲಾಗಿರುವಂಥದ್ದು. ಕಾರಣ ಏನು ಅಂದರೆ ಪೇಪರ್ಲೆಸ್ ಗವರ್ನಮೆಂಟ್ ಅಂದರೆ ಕಾಗದ ರಹಿತವಾಗಿರ್ತಕ್ಕಂತಹ ಆಡಳಿತವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಡಿಜಿಲಾಕರನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಡಾಕ್ಯುಮೆಂಟ್ಸ್ಗಳು ಯಾವ ಸಂದರ್ಭದಲ್ಲಾಗಿದ್ದರೂ ಕೂಡ ಅಥವಾ ಎಲ್ಲಿ ಬೇಕಾದ್ರೂ ಕೂಡ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಅಂದರೆ ಡಿಜಿಟಲ್ ರೂಪದಲ್ಲಿ ಪಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಜಾರಿ ಮಾಡಲಾಗಿದೆ. ರೈಟ್, ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಕುಟುಂಬ ಅಂತ ಒಂದು ಪ್ರಾಜೆಕ್ಟ್ ಇದೆ. ರೈಟ್, ಕುಟುಂಬ ಅಂತೇಳಿ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಇ ಗವರ್ನೆನ್ಸ್ ಅಂತೇಳಿ ಕರಿತೀವಿ. ಕುಟುಂಬ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೈಟ್, ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ತುಂಬಾ ಇಂಪಾರ್ಟೆಂಟ್, ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಈ ಕುಟುಂಬ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಡಿಪಾರ್ಟ್ಮೆಂಟ್ ಆಫ್ ಇ ಗವರ್ನೆನ್ಸ್ ಅಂತ ಕರಿತೀವಿ. ಅದು ಏನು ಮಾಡಿದೆ, ಜಾರಿ ಮಾಡಿರ್ತಕ್ಕಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಇ ಗವರ್ನೆನ್ಸ್ ಅಂತೇಳಿ ಕರಿತೀವಿ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೊ ಏನಿದೆ ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ಆದರೂ ಏನು, ಇದು ಯಾವ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ ಅಂತ ಕೇಳಿದಾಗ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಕಂಪ್ಲೀಟ್ ಫ್ಯಾಮಿಲಿಯ ಒಂದು ರಿಪೋರ್ಟನ್ನು ಅಥವಾ ಫ್ಯಾಮಿಲಿಯ ಒಂದು ಭಂಡಾರದ ಒಂದು ಮಾಹಿತಿಯನ್ನು ಈ ಕುಟುಂಬ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಸಂಗ್ರಹಿಸಲಾಗಿರ್ತಕ್ಕಂಥದ್ದು. ಸೊ ಈ ಮೂಲಕ ಫ್ಯಾಮಿಲಿ ಮತ್ತು ಇಂಡಿವಿಜುವಲ್ ಎರಡು ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ಇದು ಕಲೆ ಹಾಕಿದೆ. ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂತಹ ಮಾಹಿತಿ ಅಂದರೆ ಇಂಡಿವಿಜುವಲ್ ಆಗಿರ್ತಕ್ಕಂಥ ಮಾಹಿತಿ, ಅದೇ ಥರ
ಫ್ಯಾಮಿಲಿ, ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಎರಡನ್ನೂ ಕೂಡ ದಾಖಲೆಯನ್ನು ಮಾಡಲಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಕೇಳುವಂಥ ಚಾನ್ಸಸ್ ಇದೆ. ಸೊ ಕಂಕ್ಲೂಡ್ ಮಾಡೋದಾದರೆ ಇನ್ನೊಂದು ಸ್ಕೀಮ್ ಇದೆ, ಉಳಿಸ್ಕೊಂಡ್ಬಿಟ್ಟಿದ್ವಿ. ಅದನ್ನು ನಾವು ಮಾಹಿತಿ ಕಣಜ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಬೇಕಿದು, ಮಾಹಿತಿ ಕಣಜ ಅಂತ ಕರಿತೀವಿ. ಏನಿದೆ ಮಾಹಿತಿ ಕಣಜ ಅಂತ ನೋಡ್ಕೊಂಡಾಗ, ಕರ್ನಾಟಕದಲ್ಲಿ ಸಿಗ್ತಕ್ಕಂತಹ ಪ್ರತಿಯೊಂದು ಸಾರ್ವಜನಿಕ ಸೇವೆಗಳಾಗಿರ್ಬೋದು, ಪಬ್ಲಿಕ್ ಸರ್ವಿಸ್ ಅಂತ ಕರಿತೀವಿ ಇದನ್ನು, ಅದರ ಜೊತೆಗೆ ಸ್ಕೀಮ್ಸ್ಗಳಾಗಿರ್ಬೋದು, ಅಂದರೆ ಸಾರ್ವಜನಿಕ ಸೇವೆಗಳು ಮತ್ತು ಸ್ಕೀಮ್ಸ್ಗಳು, ಯೋಜನೆಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಸಿಂಗಲ್ ವಿಂಡೋದಲ್ಲಿ ಸಿಗುತ್ತೆ. ಅದನ್ನು ನಾವು ಮಾಹಿತಿ ಕಣಜ ಅಂತೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಲೇಖನವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತದೆ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಪ್ರೊವೈಡ್ಸ್ ಸ್ಟೇಟಸ್ ಟು ದ ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಸ್ಟೇಟಸ್ ಅಂತ ಹೇಳಿದ್ರೆ ತುಂಬಾ ಈಸಿ, ನಿಮಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ರೈಟ್ ಆನ್ಸರ್ ವಿಲ್ ಬಿ 371J ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, 371J ಇದೆ, ತುಂಬಾ ಇಂಪಾರ್ಟೆಂಟು. ಕಾರಣ ಏನು ಅಂದರೆ, ಇಲ್ಲಿ ಬರ್ತಕ್ಕಂತಹ ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಬರ್ತಕ್ಕಂತಹ 7 ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಟೇಟಸನ್ನು ಕೊಡಲಾಗಿದೆ, ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಅದನ್ನು ಸ್ಪೆಷಲ್ ಸ್ಟೇಟಸ್ ಅಂತೇಳಿ ಕರೆಯಲಾಗುತ್ತೆ. ಸೊ ಹೈದರಾಬಾದ್ ಕರ್ನಾಟಕ ರೀಜನ್ನು ಹಿಂದುಳಿದಿರ್ತಕ್ಕಂತಹ ಡಿಸ್ಟಿಕ್ ಅಂತೇಳಿ ನಾವು ಕನ್ಸಿಡರ್ ಮಾಡೋದ್ರಿಂದ 371J ಅಂತಕ್ಕಂಥ ಒಂದು ಕಾಲಮ್ನಲ್ಲಿ ವಿಧಿಯ ಅಡಿಯಲ್ಲಿ ಇವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಲಾಗಿರುವಂಥದ್ದು. ಈ ಹಿಂದೆ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ಈ 371J ಇದೆಯಲ್ಲ, ಅದೇ ರೀತಿಯಾಗಿ 371A ಆಗಿರ್ಬೋದು, 317C ಆಗಿರ್ಬೋದು, 371D ಆಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ವಿಧಿಯಲ್ಲಿರ್ತಕ್ಕಂತಹ ರಾಜ್ಯಗಳನ್ನು ಕೇಳಲಾಗಿತ್ತು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಬೇಕಾಗತ್ತೆ. 371 ಆರ್ಟಿಕಲ್ ಏನಿದೆಯಲ್ಲ, ಇದು ರಾಜ್ಯಗಳಿಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ನೀಡಲಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾವಧಾನ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನೋಡಿ, ಒಂದು ಸಾರಿ ಬೀಫಾಗಿ ಹೇಳ್ಕೊಳ್ತಾ ಹೋಗ್ತೀವಿ. ನೋಡಿ, 371J ಇದೆಯಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ 7 ಜಿಲ್ಲೆಗಳಿಗೆ, 7 ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ನಿಮಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಈ ಹಿಂದೆ ಪ್ರಶ್ನೆಯನ್ನು ಕೇಳಲಾಗಿತ್ತು, 2012. ಬಟ್ ಇದು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಹೋಗ್ಬಿಟ್ಟು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಗಮನಿಸಬೇಕು. ಅದೇ ರೀತಿಯಾಗಿ ಗವರ್ನರಿಗೆ ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡನ್ನು ಸ್ಥಾಪನೆ ಮಾಡುವಂಥ ಒಂದು ಎಕ್ಸ್ಕ್ಲೂಸಿವ್ ಪವರನ್ನು ನೀಡಲಾಗಿರುವಂಥದ್ದು. ಅರ್ಥ ಆಗ್ತಿದೆ? ಇದನ್ನು ಯಾರಿಗೆ ನೀಡಲಾಗಿದ್ದಾರೆ? ಗವರ್ನರಿಗೆ ನೀಡಲಾಗಿರುವಂಥದ್ದು. ಯಾವ ಒಂದು ವಿಧಿಯ ಅಡಿಯಲ್ಲಿ? 371J ವಿಧಿಯ ಅಡಿಯಲ್ಲಿ. ಈಗ ಆಲ್ರೆಡಿ ಈ ಒಂದು ಬೋರ್ಡು, ಇದೇ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಬೋರ್ಡನ್ನು ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ? ಡೆವಲಪ್ಮೆಂಟ್ ಮಾಡಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಇದನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ರೈಟ್? ಸೊ ಇಷ್ಟು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಸೊ ಇದರಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಶ, ಇನ್ನೊಂದು ಅಂಶವನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಸರ್ಕಾರಿ ಹುದ್ದೆಗಳಾಗಿರ್ಬೋದು, ಅಂದರೆ ನಾವು ಗೌರ್ಮೆಂಟ್ ಜಾಬ್ಸ್ ಅಂತೇಳಿ ಕರಿತೀವಿ, ಅಥವಾ ಗೌರ್ನಮೆಂಟ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಶೈಕ್ಷಣಿಕ ಸಂಸ್ಥೆಗಳು, ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ, ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಹೈದರಾಬಾದ್ ರೀಜನ್ ಕರ್ನಾಟಕಕ್ಕೆ, ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಬಿಲಾಂಗ್ ಆಗಿರುವಂಥ ಜನರಿಗೆ ಕೆಲವೊಂದು ರಿಸರ್ವೇಷನನ್ನು ಕೊಡಬೇಕು, ಮೀಸಲಾತಿಯನ್ನು ಕೊಡಬೇಕು ಎನ್ನುವಂಥ ವಿಶೇಷ ಪ್ರಾವಧಾನವನ್ನು, ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಈ ಒಂದು 371J ಆರ್ಟಿಕಲ್ನ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ.